ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ವೃಶ್ಚಿಕ ರಾಶಿಯವರಿಗೆ ಜುಲೈ 13ರಿಂದ ನವೆಂಬರ್ 27ರವರೆಗೂ ಸರಿಸುಮಾರು 140 ದಿನಗಳ ಕಾಲ ನಿಮ್ಮ ಪಂಚಮ ಭಾವದಲ್ಲಿ ಶನಿಗ್ರಹ ವಕ್ರಿಯಾಗಿ ಚಲಿಸಲಿದ್ದಾರೆ. ಶನಿಗ್ರಹ ಹಿಮ್ಮುಖವಾಗಿ ಚಲಿಸುವುದರ ಮೂಲಕ ವೃಶ್ಚಿಕ ರಾಶಿಯವರಿಗೆ 5ನೇ ಭಾವದ ಫಲಗಳ ಜೊತೆಗೆ 4ನೇ ಭಾವದ ಫಲಗಳನ್ನು ಕೊಡಲಿದೆ. ಶನಿಗ್ರಹದ ವಕ್ರದೃಷ್ಟಿ ನಿಮ್ಮ ಸಪ್ತಮ ಭಾವ, ಲಾಭಸ್ಥಾನದ ಮೇಲೆ ಹಾಗೂ ಕುಟುಂಬ ಸ್ಥಾನದ ಮೇಲೆ, ಧನಸ್ಥಾನದ ಮೇಲೆ ಬೀಳುತ್ತಿದೆ. ಗ್ರಹಗಳು ವಕ್ರಿಯಾದರೆ ತನ್ನ ಪೆಂಡಿಂಗ್ ಕರ್ಮಗಳನ್ನು ಪೂರ್ಣಗೊಳಿಸಲು ಪ್ರಯತ್ನ ಪಡುತ್ತವೆ. ಆದ್ದರಿಂದ ನಿಮ್ಮ ಪಂಚಮ ಭಾವದಲ್ಲಿ ಶನಿಗ್ರಹ ವಕ್ರಿಯಾಗಿ ನಿಮ್ಮ ಚತುರ್ಥ ಭಾವದ ಕರ್ಮಗಳನ್ನು ಪೂರೈಸುವಂತಹ ಪ್ರಯತ್ನದಲ್ಲಿದೆ. ವೃಶ್ಚಿಕ ರಾಶಿಯವರು ಕಳೆದ 1 ಅಥವಾ 2 ವರ್ಷಗಳಿಂದ ಸೈಟನ್ನು ತೆಗೆದುಕೊಳ್ಳಬೇಕು ಅಥವಾ ಹೊಸ ಮನೆಯನ್ನು ಕಟ್ಟಬೇಕು, ಹೊಸ ವಾಹನಗಳನ್ನು ಖರೀದಿ ಮಾಡಬೇಕು ಅಂತ ಅಂದುಕೊಂಡು ಯಾವುದೋ ಕಾರಣದಿಂದ ನನ್ನ ಕೈಯಲ್ಲಿ ಈ ಕೆಲಸ ಆಗುವುದಿಲ್ಲ ಅಥವಾ ಹಣ ಕಡಿಮೆ ಇರಬಹುದು, ಈ ಕಾರಣದಿಂದ ಅಥವಾ ಬ್ಯಾಂಕ್ ಲೋನ್ ಡಿಲೇ ಆಗಿರಬಹುದು, ಈ ಎಲ್ಲ ಕಾರಣಗಳಿಂದ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡದಿದ್ದರೆ ನವೆಂಬರ್ ತಿಂಗಳ ನಂತರ ನೀವು ಮನೆ ಕಟ್ಟುವ, ಸೈಟ್ ಪರ್ಚೇಸ್ ಮಾಡುವಂತಹ ಹಾಗೂ ಹೊಸ ಬೈಕ್ ಹಾಗೂ ಹೊಸ ಕಾರನ್ನು ಖರೀದಿ ಮಾಡಬಹುದು. ಹೊಸ ಬೈಕ್ ಅಥವಾ ಹೊಸ ಕಾರನ್ನು ಪರ್ಚೇಸ್ ಮಾಡಲು, ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಶನಿಗ್ರಹ ಆಶೀರ್ವಾದ ಮಾಡಲಿದೆ. ನೀವು ಮನೆ ಕಟ್ಟಿ ಅರ್ಧಕ್ಕೆ ಕೆಲಸವನ್ನು ನಿಲ್ಲಿಸಿದ್ದರೆ ನವೆಂಬರ್ ತಿಂಗಳ ಒಳಗೆ ನಿಮ್ಮ ಮನೆ ಕಟ್ಟುವ ಕೆಲಸ ನಿರಂತರವಾಗಿ ನಡೆಯಲು ಪ್ರಾರಂಭವಾಗುತ್ತದೆ. ಹೊಸ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಬಹುದು. ನಿಮ್ಮ ತಾಯಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದುಕೊಂಡಿದ್ದರೆ ಅಥವಾ ನಿಮ್ಮ ತಾಯಿಗೆ ಸಂಬಂಧಿಸಿದಂತಹ ಯಾವುದಾದರೂ ಜವಾಬ್ದಾರಿಗಳನ್ನು ಈ 140 ದಿನಗಳಲ್ಲಿ ಕಂಪ್ಲೀಟ್ ಮಾಡುತ್ತೀರಾ. ನಿಮ್ಮ ಮಕ್ಕಳಿಗೆ ಉತ್ತಮ ಶಾಲೆಗೆ ಸೇರಿಸಬೇಕು, ಒಳ್ಳೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಂದುಕೊಂಡಿದ್ದರೆ ಶನಿಗ್ರಹ ವಕ್ರಿಯಾದ ನಂತರ ಒಳ್ಳೆ ಸ್ಕೂಲ್ಗೆ ಅಡ್ಮಿಷನ್ ಮಾಡುತ್ತೀರಾ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ಬಹಳ ದಿನಗಳಿಂದ ಹೊಸ ಟ್ಯೂಷನ್ ಸೆಂಟರ್ಗೆ ಜಾಯಿನ್ ಆಗಬೇಕು ಅಂದುಕೊಂಡಿದ್ದರೆ, ಹೊಸ ಸ್ಕಿಲ್ಸ್ಗಳನ್ನು ಕಲಿಯಬೇಕು ಅಂದುಕೊಂಡಿದ್ದರೆ ಜುಲೈ ತಿಂಗಳ ನಂತರ ನಿಮ್ಮ ಆಸೆಗಳು ಈಡೇರುತ್ತವೆ. ವಕ್ರಿ ಶನಿಯ ದೃಷ್ಟಿ ನಿಮ್ಮ ಸಪ್ತಮ ಭಾವದ ಮೇಲೂ ಬೀಳುತ್ತಿರುವುದರಿಂದ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸಮಸ್ಯೆಗಳು ಬರುತ್ತವೆ. ನಿಮ್ಮ ಲೈಫ್ ಪಾರ್ಟ್ನರ್ಗೆ ಮೂಡ್ ಸ್ವಿಂಗ್ಸ್ ಆಗುವುದು, ನಿಮ್ಮ ಜೀವನ ಸಂಗಾತಿ ಚಿಕ್ಕ ಪುಟ್ಟ ಮಾತುಗಳಿಗೆ ಅಗ್ರೆಸಿವ್ ಆಗ್ತಾರೆ, ತುಂಬ ಆರ್ಗ್ಯುಮೆಂಟ್ ಮಾಡುತ್ತಾರೆ. ಆದ್ದರಿಂದ ಈ 140 ದಿನಗಳು ವೃಶ್ಚಿಕ ರಾಶಿಯವರು ಸಮಾಧಾನವಾಗಿ ಇರಿ. ಶನಿಗ್ರಹದ ದೃಷ್ಟಿ ನಿಮ್ಮ ದ್ವಿತೀಯ ಭಾವದ ಮೇಲೂ ಬೀಳುತ್ತಿದೆ. ಆದ್ದರಿಂದ ಯೋಚಿಸಿ ಮಾತನಾಡಿ, ಇಲ್ಲದಿದ್ದರೆ ಮಾತನಾಡಿ ಕೆಟ್ಟವರಾಗುತ್ತೀರಾ. ನಿಮ್ಮ ಆಹಾರದಲ್ಲಿಯೂ ಡಿಸಿಪ್ಲಿನ್ ಇರಲಿ, ಇಲ್ಲದಿದ್ದರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಶನಿಗ್ರಹ ಅಂದರೆ ಡಿಸಿಪ್ಲಿನ್ ಗ್ರಹ. ಆದ್ದರಿಂದ ನಿಮ್ಮ ಮಾತಿನಲ್ಲಿ, ನಿಮ್ಮ ಆಹಾರದಲ್ಲಿ, ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ವಿಶೇಷವಾದಂತಹ ಶಿಸ್ತನ್ನು ಪಾಲಿಸಿ. ಇಲ್ಲದಿದ್ದರೆ ಶನಿಗ್ರಹ ಡಿಸಿಪ್ಲಿನ್ ಕಲಿಸುವವರೆಗೂ ಬಿಡುವುದಿಲ್ಲ. ಶನಿಗ್ರಹ ಅಂದರೆ ಪ್ರಾಮಾಣಿಕ, ಸತ್ಯ, ನಿಷ್ಠೆ, ನ್ಯಾಯದ ಗ್ರಹ. ಆದ್ದರಿಂದ ನಿಮ್ಮ ಮಾತಿನಲ್ಲಿ ನ್ಯಾಯವಿರಬೇಕು. ಆಹಾರ ಸೇವನೆ, ಹಣದ ವಿಚಾರದಲ್ಲಿ ಪ್ರಾಮಾಣಿಕವಾಗಿರಬೇಕು. ನಿಮ್ಮ ಜಾಬಲ್ಲಿ ಟ್ರಾನ್ಸ್ಫರ್ಗಾಗಿ ಟ್ರೈ ಮಾಡುತ್ತಿದ್ದರೆ ಆಗಸ್ಟ್ ತಿಂಗಳ ನಂತರ ಟ್ರಾನ್ಸ್ಫರ್ ಸಿಗುತ್ತದೆ. ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಹೆಚ್ಚು ಪೊಸೆಸಿವ್ ಆಗಬೇಡಿ. ಇದರಿಂದ ನಿಮಗೆ ಮಾನಸಿಕ ಕಿರಿಕಿರಿಯಾಗುವುದು, ಮೆಂಟಲಿ ಸ್ಟ್ರೈನ್ ಮಾಡ್ಕೊಳ್ತೀರಾ, ತುಂಬ ಡಿಸ್ಟ್ರಾಕ್ಷನ್, ಮೆಂಟಲಿ ಸ್ಟ್ರೈನ್ ಆಗುವುದು, ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆಗಳಿವೆ. ಶನಿಗ್ರಹದ 3ನೇ ದೃಷ್ಟಿ ನಿಮ್ಮ ದ್ವಿತೀಯ ಭಾವಕ್ಕೆ ಬೀಳುತ್ತಿದೆ. ಆನ್ಲೈನಲ್ಲಿ ಕೆಲಸ ಮಾಡುವವರು, ಟ್ರಾವೆಲಿಂಗ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರು, ಕಮ್ಯುನಿಕೇಷನ್ ರಿಲೇಟೆಡ್ ಜಾಬನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಕಮ್ಯುನಿಕೇಷನ್ ರಿಲೇಟೆಡ್ ಬಿಸ್ನೆಸ್ಸನ್ನು, ಆನ್ಲೈನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿರುವವರಿಗೆ ಈ 140 ದಿನಗಳು ಗುಡ್ ಟೈಮ್. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ಬ್ಯಾಲೆನ್ಸ್ ಆಗಿ ಇರಬೇಕಾಗುತ್ತೆ. ಭಯಪಡುವ ಅವಶ್ಯಕತೆ ಇಲ್ಲ. ಈ 140 ದಿನಗಳು ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು.
ತಾಳ್ಮೆಯಿಂದ ವರ್ತಿಸಬೇಕು. ಆತುರ ಪಡದೆ ನಿಮ್ಮ ಕೆಲಸವನ್ನು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕವಾಗಿ ಮಾಡಬೇಕು ಎಂಬಂತಹ ಪಾಠವನ್ನು ಕಲಿಸುವುದು ಈ ಶನಿಗ್ರಹದ ಉದ್ದೇಶವಾಗಿರುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.